ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಮಂತ್ರಾಲಯದ ವ್ಲಾಗ್ ಆಗಿರುತ್ತೆ. ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಮಂತ್ರಾಲಯದ ವ್ಲಾಗ್ನ ಹಾಕಿಲ್ಲ ಅಂತ. ಮಿನಿ ವ್ಲಾಗ್ನೇ ಜಾಸ್ತಿ ಕೇಳ್ತಾ ಇದ್ರಿ. ನಾನು ಲಾಂಗ್ ವಿಡಿಯೋನೇ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಮಿನಿ ವ್ಲಾಗ್ ಏನೂ ಮಾಡಿರಲಿಲ್ಲ. ಹಾಗೆ ಫ್ಯಾಮಿಲಿ ಹೋಗ್ತಾ ಇರೋದ್ರಿಂದ ಫ್ಯಾಮಿಲಿ ಜೊತೆನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವ್ಲಾಗ್ನ ಕೊನೆವರೆಗೂ ನೋಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊತೀನಿ. ಇವಾಗ ನಾವು ಮನೆಯಿಂದ ಹೊರಟ್ವಿ. ಸುಮಾರು ಒಂದು 9:30 ಆಗಿತ್ತು ಅನಿಸುತ್ತೆ ನಾವು ಹೊರಟಾಗ. ನಾವು ಯಶವಂತಪುರಕ್ಕೆ ಹೋಗಬೇಕಾಗಿತ್ತು. ಗಾಡಿಲೇ ಹೋಗ್ತಾ ಇದ್ದೀವಿ ನಾವು. ಗಾಡಿನ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಟ್ರೈನಲ್ಲಿ ಹೋಗೋಣ ಅಂತಂದ್ಬಿಟ್ಟು ಆ ಕಡೆಯಿಂದ ಬೇಗ ಬರ್ತೀವಿ. ಬೇಗ ಬಂದರೆ ವೆಹಿಕಲ್ಗೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಗಾಡಿಲೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸುಮಾರು ನಮಗೆ ಒಂದು 11:15 ಹಂಗೆ ಟ್ರೈನ್ ಇದ್ದಿದ್ದು. ಹಾಗಾಗಿ ನಾವು 11:15ಗೆ ಏನಕ್ಕೆ ನಾವು ಟ್ರೈನ್ನ ಬುಕ್ ಮಾಡಿದ್ದು ಅಂತಂದರೆ ಎಲ್ಲರೂ ಆಫೀಸಿಂದ ಬರ್ತಿದ್ರಲ್ವ, ಬಂದಿದ್ದ ತಕ್ಷಣ ಬೇಗ ಹೊರಡೋದಕ್ಕಾಗಲ್ಲ ಅಲ್ವಾ, ರೆಡಿಯಾಗಿ ಹೊರಡೋದಕ್ಕೆ. ಆಫೀಸಿಂದ ಬಂದ ಮೇಲೆ ರೆಡಿಯಾಗಿ ಹೊರಡೋದಕ್ಕೆ ಟೈಮ್ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾವು ಆ ಟೈಮಿಂಗ್ಸಿಗೆ ಟ್ರೈನ್ನ ಬುಕ್ ಮಾಡಿದ್ದು. ನಮ್ಮ ಜೊತೆ ಯಾರೆಲ್ಲ ಬರ್ತಿದ್ದಾರೆ ಅನ್ನೋದನ್ನು ಕೂಡ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಂದು ನಾವು ಇಲ್ಲಿ ಟ್ರೈನಲ್ಲಿ ಕುಂತಿದ್ದೀವಿ. ಅದಾಗಿದ್ಮೇಲೆ ಟೈಮ್ ಲೇಟ್ ಆಗಿದ್ದರಿಂದ ಎಲ್ಲರೂ ಕೂಡ ನಿದ್ದೆನ ಮಾಡಿಬಿಟ್ರು. ಮತ್ತು ನನಗೆ ನೈಟಲ್ಲಿ ವ್ಲಾಗ್ನ ಮಾಡೋದಕ್ಕಾಗಲಿಲ್ಲ. ಇದು ಮಾರ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಎಲ್ಲರೂ ಕೂಡ ಟ್ರೈನು ನಮಗೆ ರೀಚ್ ಆದಾಗ ಒಂದು 8:15 ರೀಚ್ ಆದಾಗ ನಾವು ಅಲ್ಲಿಗೆ ಅಷ್ಟೊತ್ತಿಗೆ ಬೇಗನೆ ಎದ್ದು ಎಲ್ಲರೂ ಕೂಡ ಕುಂತಿದ್ವಿ. ಅಷ್ಟಾಗಿ ನನಗೆ ನಿದ್ದೆ ಬರಲಿಲ್ಲ. ಪಕ್ಕದಲ್ಲಿ ಯಕ್ಷಿತ್ ಮಲಗಿದ್ನಲ್ವ, ಸೊ ಹಾಗಾಗಿ ಅದೇನೋ ಗೊತ್ತಿಲ್ಲ, ನನಗಂತೂ ಟ್ರೈನಲ್ಲಿ ನಿದ್ದೆನೇ ಬರಲಿಲ್ಲ. ಎಲ್ಲರೂ ಕೂಡ ಎದ್ದು ಕುಂತಿದ್ವಿ. ಹಾಗೆ ಕೆಲವೊಂದಷ್ಟು ವೀಡಿಯೋಸ್ಗಳ್ನು ಕೂಡ ಮಾಡ್ಕೊಂಡ್ವಿ ಟ್ರೈನಲ್ಲೇ. ಟ್ರೈನ್ ಹೋಗ್ಬೇಕಾದ್ರೆಲ್ಲ ಕೆಲವರೆಲ್ಲ ವೀಡಿಯೋ ಎಲ್ಲ ಮಾಡ್ಕೊತಾರಲ್ವ, ಫೋಟೋಸ್ ಎಲ್ಲ ತಗೊತಾರಲ್ವ, ಹಾಗಾಗಿ ನಾವು ಕೂಡ ಎಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಎಲ್ಲರೂ ಕೂಡ ಕುಂತಿದ್ವಿ. ಯಕ್ಷಿತ್ ಕೂಡ ನೈಟ್ ಏನು ಅಷ್ಟೊಂದು ನಿದ್ದೆ ಮಾಡಲಿಲ್ಲ. ಅವನಿಗೂ ಕೂಡ ಕರೆಕ್ಟಾಗಿ ನಿದ್ದೆ ಆಗಲಿಲ್ಲ. ನೋಡ್ತಾ ಇರ್ಬೋದು ನೀವು, ಅವ್ನು ಕರೆಕ್ಟಾಗಿ ನಿದ್ದೆನೇ ಆಗಿಲ್ಲ ಹೆಂಗೆ ಕುಂತಿದ್ದಾನೆ ಅಂತ. ಇನ್ನೇನು ಒಂದು 1/2 hour ಇತ್ತು ಅನಿಸುತ್ತೆ ನಾವು ರೀಚ್ ಆಗೋದಕ್ಕೆ. ಅಷ್ಟರಲ್ಲೇ ಎಲ್ಲರೂ ಕೂಡ ಎದ್ದು ಕುಂತಿದ್ವಿ. ನಾನು ಕೂಡ ಆನಂದ್ಗೆ ಹೇಳಿದೆ ಒಂದು ವಿಡಿಯೋ ಮಾಡ್ಕೊಳ್ಳಿ ಅಂತ. ಟ್ರೈನ್ ಹೋಗಬೇಕಂದ್ರೆ ಪಕ್ಕದಲ್ಲಿ ಟ್ರೈನ್ ಬಂದರೆ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತಂದರೆ ಅವಾಗ ಅನಿಸುತ್ತೆ ನಮ್ಮ ಟ್ರೈನೇ ನಿಧಾನಕ್ಕೆ ಹೋಗ್ತಾ ಇರೋದು, ಪಕ್ಕದಲ್ಲಿರೋ ಟ್ರೈನ್ ಫಾಸ್ಟಾಗಿ ಹೋಗ್ತಿದೆ ಅಂತ. ಬಟ್ ನಮ್ಗನ್ಸುತ್ತೆ ಹೊರಗಡೆಯಿಂದ ನೋಡೋರಿಗೆ ಟ್ರೈನು ತುಂಬಾ ಫಾಸ್ಟಾಗಿ ಹೋಗ್ತಿದೆ ಅಂತ. ಬಟ್ ನಮಗೆ ಒಳಗಡೆ ಕುಂತಿರೋರಿಗೆ ಅಷ್ಟೊಂದೇನು ಆ ಥರ ಫೀಲ್ ಆಗಲ್ಲ, ಫಾಸ್ಟಾಗಿ ಹೋಗ್ತಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ನಾವೆಲ್ಲರೂ ಇಷ್ಟು ಜನ ಗ್ಯಾಂಗ್ ಕಟ್ಕೊಂಡು ಹೋಗ್ತಾ ಇರೋದು ನಾವೆಲ್ಲರೂ ಕೂಡ. ಆಲ್ಮೋಸ್ಟ್ ಎಲ್ಲರೂ ಕೂಡ ಫ್ಯಾಮಿಲಿನೇ ಹೋಗ್ತಾ ಇದ್ವಿ. ತುಂಬಾ ಖುಷಿ ಆಯಿತು. ಎಷ್ಟು ಎಂಜಾಯ್ ಮಾಡಿದ್ವಿ ಅಂತಂದರೆ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಿದ್ವಿ. ಈ ಥರ ಫ್ಯಾಮಿಲಿ ಜೊತೆ ಹೋದ್ರಂತೂ ತುಂಬಾ ಖುಷಿಯಾಗುತ್ತೆ. ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಟ್ರೈನಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗೋದೇ ಚೆಂದ. ನಾವು ಕೂಡ ನಮ್ಮೂರಿಗೆ ಹೋಗ್ಬೇಕಂದ್ರೆ ತುಂಬ ಸರಿ ಟ್ರೈನಲ್ಲಿ ಹೋಗಿದ್ದೀವಿ. ಈ ಥರ ಲಾಂಗ್ ಜರ್ನಿ ಮಾತ್ರ ನಾನು ಯಾವಾಗಲೂ ಮಾಡಿರಲಿಲ್ಲ. ಒಂದು ಸರಿ ಮಾತ್ರ ನಾವು ಕೇರಳ ಟ್ರಿಪ್ ಹೋದಾಗ, ಹಾಗೆ ನನ್ನ ಫ್ರೆಂಡ್ ಊರಿಗೆ ಹೋದಾಗ ಹೋಗಿದ್ದೀವಿ. ಬಟ್ ಇದಂತೂ ತುಂಬ ಲಾಂಗ್ ಆಯಿತು. ಮತ್ತು ಟ್ರೈನ್ ಅಂತೂ ಅಲ್ಲಲ್ಲಿ ಒಂದೊಂದು ಸ್ಟಾಪ್ಗೂ ಕೂಡ ಒಂದೊಂದು 1/4 ಗಂಟೆ ಆದರೂ ಕೂಡ ನಿಲ್ಲಿಸ್ತಾ ಇದ್ದ. ತುಂಬಾ ಬೇಜಾರಾಯಿತು ನಮಗಂತೂ. ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಹೆಂಗೆ ಆಗ್ತಿತ್ತು ಅಂತಂದರೆ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ ಟ್ರೈನ್ ಹೋಗ್ತಾ ಇದೆಯೋ ಸ್ಟಾಪ್ ಇದೆಯೋ ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಫೈನಲಿ ನಾವು ಟ್ರೈನ್ನ ಇಳಿದು 8:15ಗೆ ಬಂದಿದ್ದು ನಾವು. ಇವಾಗ ನಾವು ಮಂತ್ರಾಲಯದ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಅಂತೂ ಎಷ್ಟೊಂದು ಆಟೋಗಳು ನಿಂತಿರುತ್ತೆ ಅಂತಂದರೆ ಬನ್ನಿ 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 ಅಂತ ಕರೀತಾನೆ ಇರ್ತಾರೆ. ನಾವು ಅದೇ ಥರನೇ ಹೋಗಿ ಯಾವುದಾದ್ರೂ ಒಂದು ಆಟೋ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನನಗಂತೂ ಅಲ್ಲಿ ಅಷ್ಟೊತ್ತಿಗಾಗಲೇ ಸಣ್ಣದಾಗಿ ಹನಿ ಕೂಡ ಬರ್ತಾ ಇತ್ತು. ಮಾರ್ನಿಂಗೇ ಒಂಥರ ವೆದರ್ ಕೂಲಾಗಿ ತಣ್ಣಗೆ ಚೆನ್ನಾಗಿತ್ತು ವೆದರ್ ಅಂತಲೇ ಹೇಳ್ಬೋದು. ಯಕ್ಷಿತ್ ಇನ್ನೊಂದೇನು ಅಂತಂದರೆ ಅದೇನೋ ಗೊತ್ತಿಲ್ಲ ನನಗೆ, ಎಲ್ಲಾದರೂ ಹಿಂಗೆ ಹೊರಗಡೆ ಹೋದ್ರಂತೂ ನನ್ನ ಹತ್ರನೇ ಬರಲ್ಲ. ಯಕ್ಷಿತ್ ಆನಂದ್ ಹತ್ರನೇ ಹೋಗೋದವನು. ನಾನು ಎಷ್ಟು ಕರೆದ್ರೂ ಕೂಡ ಬರಲ್ಲ. ಇಡೀ ದಿನ ನಾನು ನೋಡ್ಕೊತೀನಿ. ಆನಂದ್ ಬಂದಮೇಲೆ ನನ್ನ ಹತ್ರ ಬರೋದೇ ಇಲ್ಲ, ಆ ಥರ ಮಾಡ್ತಾನೆ. ಅದರಲ್ಲೂ ಈ ನಡುವೆ ಅಂತೂ ಎಲ್ಲಾದರೂ ಹೊರಗಡೆ ಹೋದ್ರಂತೂ ನನ್ನ ಹತ್ರನೇ ಬರಲ್ಲ. ನಂಗೆ ಒಂಥರ ಫ್ರೀ ಅಂತಲೇ ಹೇಳ್ಬೋದು. ಇನ್ನೊಬ್ಬರು ಫ್ಯಾಮಿಲಿ ಬಂದಿದ್ರಲ್ಲ, ಅವ್ರು ಹೆಂಗೆ ಅಂತಂದರೆ ಅವ್ರ ಮಗಳು ಬಂದು ಅವ್ರ ಅಮ್ಮನ ಹತ್ರ ಹೋಗ್ತಾಳೆ.
ಅವ್ರ ಅಪ್ಪನ ಹತ್ರ ಹೋಗಲ್ಲ. ಆ ಥರ ಇತ್ತು ನಮ್ಮದೊಂಥರ ಸಿಚುವೇಶನು. ಇಲ್ಲಿಗೆ ಬಂದು ನಾವು ಆಟೋದವ್ರ ಹತ್ರ ಮಾತಾಡಿಕೊಂಡು ನಮಗೆ ಅಂತಲೇ ನಾವು 7 ಜನ ಇದ್ವಲ್ಲ, ಹಾಗಾಗಿ ನಮಗೆ ಅಂತಲೇ ಒಂದು ಆಟೋನ ಬುಕ್ ಮಾಡಿಕೊಂಡು ಹೋಗ್ತಾಯಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನನಗೆ ಇಲ್ಲಿ ವಾತಾವರಣ ಅಂತೂ ತುಂಬಾ ಇಷ್ಟ ಆಯಿತು. ಜೊತೆಗೆ ಮಳೆ ಬಂದಿದ್ದರಿಂದ ಎಲ್ಲರೂ ಕೂಡ ಹೊಲಗಳನ್ನೆಲ್ಲನೂ ಉಳುಮೆ ಮಾಡಿಕೊಂಡು ಎಷ್ಟು ನೀಟಾಗಿ ಮಾಡ್ಕೊಂಡಿದ್ರು ಅಂತಂದರೆ ನನಗಂತೂ ನಿಜ ಆಶ್ಚರ್ಯ ಆಯಿತು. ಈ ಕಡೆ ಎಲ್ಲ ಇಷ್ಟು ನೀಟಾಗಿ ಉಳುಮೆನ ಮಾಡ್ತಾರೆ ಅಂತ. ನಮ್ಮ ಕಡೆನೇ ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ ಇವಾಗೆಲ್ಲ ಮೆಷಿನ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ, ಟ್ರ್ಯಾಕ್ಟರ್ ಮೇಲೆ. ನಮ್ಮೂರ ಕಡೆ ಆದರೂ ಸ್ವಲ್ಪ ಪರವಾಗಿಲ್ಲ, ಬಟ್ ಆನಂದ್ ಅವ್ರ ಊರ ಕಡೆ ಅಂತೂ ಎಲ್ಲೂ ಕೂಡ ಒಂದು ಜೊತೆ ಎತ್ತುಗಳು ಕೂಡ ಇಲ್ಲ ಹೊಲ ಉಳೋದಕ್ಕೆ. ಬಟ್ ಇಲ್ಲಿ ಎಷ್ಟು ನೀಟಾಗಿ ಹೊಲ ಉಳ್ತಾಯಿದ್ರು ಅಂತಂದರೆ ಹಸುಗಳನ್ನ ಕಟ್ಕೊಂಡು ತುಂಬಾ ಖುಷಿ ಆಯಿತು. ಹಾಗೆ ನಾನು ಅವ್ರು ಬಂದಿದ್ರಲ್ಲ ಅವ್ರ ಜೊತೆ ಹೇಳ್ತಾ ಇದ್ದೆ, ನಮ್ಮ ಕಡೆನೇ ಹಸುಗಳಿಲ್ಲ ಹೊಲ ಉಳೋದಕ್ಕೆ, ಇಲ್ಲೆಲ್ಲ ಎಷ್ಟು ನೀಟಾಗಿ ಹೊಲ ಉಳ್ತಾ ಇದ್ದಾರೆ ಹಸುಗಳನ್ನ ಇಟ್ಕೊಂಡು ಅಂತ. ಅಷ್ಟು ನೀಟಾಗೆಲ್ಲ ಹೊಲನ ಕ್ಲೀನ್ ಮಾಡಿದ್ರು, ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ನಾವು ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ತಣ್ಣಗೆ ಗಾಳಿ ಬೀಸ್ತಾ ಇತ್ತು, ಮಳೆ ಬಂದಿತ್ತಲ್ವ. ಹಂಗಾಗಿ ನಾವು ಹೋಗೋಕ್ಕಿಂತ ಮುಂಚೆನೂ ಕೂಡ ಮಳೆ ಬಂದಿತ್ತು. ಹಾಗಾಗಿ ಹೊಲಗಳನ್ನೆಲ್ಲನೂ ಕೂಡ ನೀಟಾಗಿ ಇಲ್ಲಿ ಕ್ಲೀನ್ ಮಾಡಿರೋದು. ನಾವು ಅಂದ್ಕೊಂಡ್ವಿ ಆ ಕಡೆ ಎಲ್ಲ ತೆಲುಗು ಮಾತಾಡೋದಲ್ವ, ಹಾಗಾಗಿ ತೆಲುಗು ಸಾಂಗ್ಗೆ ಹಾಕ್ತಾರೆ ಅಂತ. ಆಟೋ ಸ್ಟಾರ್ಟಿಂಗಿಂದ ಬರೋ ತನಕನೂ ಕೂಡ ಕನ್ನಡ ಸಾಂಗ್ನೇ ಹಾಕಿದ್ರು. ತುಂಬಾ ಖುಷಿ ಆಯಿತು. ಅದರಲ್ಲೂ ನಮ್ಮ ಫ್ಯಾಮಿಲಿ ನಾವು ಹೋಗಿದ್ವಲ್ಲ, ಆ ಫ್ಯಾಮಿಲಿನಲ್ಲಿ ಒಬ್ರದ್ದು ಅವತ್ತೇ ಆ್ಯನಿವರ್ಸರಿ ಇದ್ದಿದ್ದರಿಂದ ಕರೆಕ್ಟಾಗಿ ಅವರಿಗೆ ಸೂಟ್ ಆಗೋ ಥರನೇ ಸಾಂಗ್ ಹಾಕಿದ್ರು. ಎಷ್ಟು ಖುಷಿ ಆಯಿತು ಅಂತಂದರೆ ನಾವು ಅದನ್ನೇ ಮಾತಾಡ್ಕೊತಾ ಇದ್ವಿ. ಅಲ್ಲಿಂದ ಬಂದು ನಮಗೆ ರೂಮ್ ಹುಡ್ಕೋದು ಸ್ವಲ್ಪ ಕಷ್ಟ ಆಯಿತು. ಹೆಂಗೋ ಮಾಡಿ ರೂಮ್ನ ಹುಡುಕಿ ಎಲ್ಲರೂ ಕೂಡ ರೆಡಿಯಾಗಿ ಇವಾಗ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದೊಂಥರ ನನಗೆ ಕನಸು ಅಂತಲೇ ಹೇಳ್ಬೋದು. ತುಂಬ ವರ್ಷದ ಆಸೆ ನನಗೆ. ಸುಮಾರು 6-7 ವರ್ಷದಿಂದನೂ ಕೂಡ ಅನ್ಕೊತಾ ಇದ್ದೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತಂದರೆ ನನಗೆ ಒಂಥರ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಯಿತು. ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ನನ್ನ ಜೊತೆ ಬಂದಿದ್ರಲ್ಲ ಇನ್ನಿಬ್ಬರು ಲೇಡೀಸು, ಅವ್ರು ಕೂಡ ಫಸ್ಟ್ ಟೈಮೇನೆ. ಆನಂದ್ ಮತ್ತು ಅವರೆಲ್ಲರೂ ಕೂಡ ಹೋಗಿದ್ರು. ಅವ್ರ ಜೊತೆ ಆನಂದ್ ಮೊದಲು ಕೂಡ ಒಂದ್ಸರಿ ಹೋಗಿದ್ರು, ನನಗೆ ನೆನಪಿರೋ ಹಾಗೇನೆ. ನಾವಂತೂ ಯಾವಾಗಲೂ ಹೋಗಿರಲಿಲ್ಲ. ಆಮೇಲೆ ಎಷ್ಟು ಜನ ಅಂತಂದರೆ ಅವತ್ತು ಸಿಕ್ಕಾಪಟ್ಟೆ ಜನ, ಸಂಡೇ ಇತ್ತಲ್ಲ ಹಾಗಾಗಿ. ಆಮೇಲೆ ಆ ಮಂತ್ ಪೂರ್ತಿ ಎಲ್ಲ ಮಕ್ಕಳಿಗೆಲ್ಲ ರಜೆ ಇರುತ್ತಲ್ವ, ಹಾಗಾಗಿ ವಿಸಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೂಡ ಬಂದಿರೋರು ಇರ್ತಾರೆ. ಅಷ್ಟು ಜನ ಅಂತಂದರೆ ಜನ. ನಮಗಂತೂ ದರ್ಶನ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ಹತ್ತಿರದಿಂದನೇ ದರ್ಶನ ಮಾಡಿದ್ವಿ. ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ ದೇವರು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ನನಗೆ ಮದುವೆ ಆದಾಗಿಂದನೂ ಕೂಡ ನಾನು ಆನಂದ್ ಹತ್ರ ಕೇಳ್ತಾ ಇದ್ದೆ ಹೋಗೋಣ ಅಂತ. ನನಗೆ ನನ್ನ ಮಗನ ಜೊತೆನೇ ಹೋಗಬೇಕು ಅನ್ನೋ ಅದೃಷ್ಟ ಇತ್ತು ಅನಿಸುತ್ತೆ. ಫೈನಲಿ ರಾಘವೇಂದ್ರ ಸ್ವಾಮಿ ದರ್ಶನ ಆಯಿತು. ನಾನು ಈ ಕಲರ್ ಸ್ಯಾರಿನ ವೇರ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಅಂತೂ. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಅಕ್ಕ ಕೊಟ್ಟಿದ್ಲು ಅಂತ ಹೇಳಿದ್ನಲ್ಲ, ಅದನ್ನೇ ಸ್ಟಿಚ್ ಮಾಡಿಸಿದ್ದೆ. ನನಗೆ ಈ ಥರ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದ್ರಂತೂ ಸ್ಯಾರಿ ಹಾಕ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಏನೋ ಒಂಥರ ಖುಷಿ, ಸ್ಯಾರಿನಲ್ಲೇ ಹೋಗಬೇಕು ನನಗೆ ಅಂತ. ಹಾಗೆ ದರ್ಶನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಎಲ್ಲರೂ ಕೂಡ ಒಂದು 5 ನಿಮಿಷ ಅಲ್ಲೇ ಕುಂತಿದ್ವಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಅಂತ ಅಂದ್ಬಿಟ್ಟು. ನಾನು ನನಗೆ ಹೇಳ್ತಾ ಇದ್ದೆ ಅಲ್ಲೇ ನನಗೆ ಒಂದು ಫೋಟೋ ತೆಗೀರಿ ಅಂತ. ನೋಡ್ತಾ ಇರ್ಬೋದು ನೀವು. ಯಕ್ಷಿತ್ ನನ್ನ ಹತ್ರ ಅಂತೂ ಬರ್ತಾನೆ ಇಲ್ಲ. ನಾನೊಂದು ಸ್ವಲ್ಪ ಮುಂದೆ ಹೋದ್ರೂ ಸಾಕು ಅಪ್ಪ ಬೇಕು ಅಂತ ಅಂದ್ಬಿಟ್ಟೆ. ಅವನು ನನ್ನ ಜೊತೆ ಬರೋಕ್ಕೆ ರೆಡಿ ಇರಲಿಲ್ಲ. ಅದು ಯಾಕೆ ಆ ಥರ ಆಡ್ತಿದ್ದ ಅಂತ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಸರಿ ಅಂತ ಅಂದ್ಬಿಟ್ಟು ಹಂಗಾಗಿನೇ ಆನಂದ್ ನಂಗೆ ಅಷ್ಟೊಂದು ಕ್ಲಿಪ್ಪಿಂಗ್ಸ್ ಕೂಡ ತೆಗೆದುಕೊಡೋದಕ್ಕಾಗಲಿಲ್ಲ. ಅವ್ನು ನನ್ನ ಹತ್ರ ಬರ್ತಾನೆ ಇರಲಿಲ್ವಲ್ಲ, ಹಾಗಾಗಿ ನಿಜವಾಗ್ಲೂ ಖುಷಿ ಆಯಿತು ನನಗೆ ದರ್ಶನ ಮಾಡಿ. ಚೆನ್ನಾಗಾಯಿತು ದರ್ಶನ ಅಂತೂ. ಎಷ್ಟೋ ವರ್ಷದ ನನ್ನ ಕನಸು ನನಸಾಯಿತು ಅಂತಲೇ ಹೇಳ್ಬೋದು.
ಅದಾಗಿದ್ಮೇಲೆ ಇಲ್ಲಿ ಬಂದು ಫೋಟೋನ ತಗೊಂಡು ಹಾಗೆ ಇವಾಗ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಷ್ಟೊತ್ತಿಗಾಗಲೇ ಟೈಮ್ ಆಗೋಗಿತ್ತು, 11 ಗಂಟೆ 11:15 ಆಗಿತ್ತು ಅನಿಸುತ್ತೆ. ಎಲ್ಲರೂ ಕೂಡ ಫೋಟೋ ತಗೋಬೇಕಲ್ವ ಹೊರಗಡೆ ಹೋದ್ಮೇಲೆ. ಹಂಗಾಗಿ ಫಸ್ಟು ನಾವು ತಿಂಡಿ ತಿನ್ಕೊಂಡು ಆಮೇಲೆ ಬಂದು ಫೋಟೋಸ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ತಿಂಡಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಅಂತಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಅದರಲ್ಲೂ ನಮಗಂತೂ ದರ್ಶನ ಆಗಿದ್ದಂತೂ ಖುಷಿ ಆಯಿತು, ಚೆನ್ನಾಗಿ ದರ್ಶನ ಆಯಿತು. ಇಲ್ಲೇ ಇವಾಗ ಪ್ರಸಾದನ ಸ್ಟಾರ್ಟ್ ಮಾಡಿದಾರಂತೆ, ಇಲ್ಲಿ ಹೋಗೋಣ ಅಂದ್ಕೊಂಡು ಬಂದ್ವಿ. ತುಂಬಾ ರಶ್ ಇತ್ತು ಅಲ್ಲಂತೂ. ಹಂಗಾಗಿ ಮಧ್ಯಾಹ್ನ ಮೇಲೆ ಬೇಕಂದರೆ ನೋಡೋಣ ಅಂತ ಅಂದ್ಬಿಟ್ಟು ನಾವಿವಾಗ ಬೇರೆ ಕಡೆನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಇವಾಗ ಫೋಟೋಸ್ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಯಕ್ಷಿತಂತೂ ಅಲ್ಲಿ ಆಟ ಸಾಮಾನುಗಳನ್ನೆಲ್ಲ ಇಟ್ಟಿದ್ರಲ್ಲ, ಅದನ್ನೆಲ್ಲನೂ ನೋಡಿದ್ರೆ ಸಾಕು ಎಷ್ಟು ಹಠ ಮಾಡೋನು ಅಂತ, ಬೇಕು ಬೇಕು ಅಂತ. ಅವನು ತಿಂಡಿ ಅಂತೂ ಸರಿಯಾಗಿ ತಿನ್ನಲಿಲ್ಲ. ಜೊತೆಗೆ ಸಿಕ್ಕಾಪಟ್ಟೆ ಬಿಸಿಲು ಮತ್ತು ಸೆಕೆನೂ ಕೂಡ ಇತ್ತು. ಹೋಟೆಲ್ಗಳಲ್ಲಂತೂ ಒಳಗಡೆ ಕೂತ್ಕೊಂಡು ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಸೆಕೆ ಆಗ್ತಾಯಿತ್ತು. ಹೊರಗಡೆನೇ ನಿಂತ್ಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು ಯಕ್ಷಿತಂತೂ ಏನೂ ಕೂಡ ಸರಿಯಾಗಿ ತಿನ್ನಲಿಲ್ಲ. ಅದಾಗಿದ್ಮೇಲೆ ಅಲ್ಲಿ ಪಡ್ಡು ಮಾಡ್ತಾಯಿದ್ರು, ಪಡ್ಡುನ ತೆಕ್ಕೊಟ್ವಿ, ಅದನ್ನು ಸ್ವಲ್ಪ ತಿಂದ. ಸರಿ ಅಂತ ಅಂದ್ಬಿಟ್ಟು ಇವಾಗ ತಿಂಡಿ ಎಲ್ಲ ತಿಂದ್ಕೊಂಡು ಎಲ್ಲರೂ ಕೂಡ ಇಲ್ಲಿ ಫೋಟೋಸ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಎಲ್ಲ ಕಡೆನೂ ಅಷ್ಟೇ LED ಕೂಡ ದೇವ್ರ ದರ್ಶನನ ಮಾಡ್ಕೋಬೋದು, ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದನ್ನು ಕೂಡ. ಮತ್ತು ನೆರಳಿಗೆ ಅಂತ ಅಂದ್ಬಿಟ್ಟು ತುಂಬ ಬಿಸಿಲಿತ್ತಲ್ವ, ಈ ಥರ ಎಲ್ಲ ಮಾಡಿದರು ಅಲ್ಲಲ್ಲಿ ಕೂತ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಹಾಗೆ ನಾವು ಕೂಡ ಫೋಟೋಸ್ ಎಲ್ಲನೂ ತೊಗೊಂಡು, ಇವರು ಗಂಡಸರಿದ್ದವರು ಏನು ಫೋಟೋಸ್ ತೊಗೊತೀರ ಬನ್ನಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು. ಬಟ್ ನಾವು ಹೆಣ್ಮಕ್ಳು ಅಂತ ಅಂದಮೇಲೆ ಕೇಳಬೇಕಾ, ಫೋಟೋಸ್ ಇಲ್ಲದೇ ಹೆಂಗಾಗುತ್ತೆ, ಅಪರೂಪಕ್ಕೆ ಬಂದಿರ್ತೀವಿ, ಫೋಟೋಸ್ ತೊಗೊಳ್ದೇ ಇದ್ದರೆ ಆಗುತ್ತಾ. ಹಾಗಾಗಿ ಇಲ್ಲ, ಫೋಟೋಸ್ ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಫೋಟೋಸ್ ಎಲ್ಲನೂ ತೊಗೊಂಡ್ವು. ಬಿಸಿಲಲ್ಲಿ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ, ಲಿಟ್ರಲಿ ಅಷ್ಟು ಬಿಸಿಲಿತ್ತು. ಹಂಗಾದ್ರೂ ಫೋಟೋಸ್ ತೊಗೊಳ್ಳೋದು ಮಾತ್ರ ಬಿಡಲೇ ಇಲ್ಲ ನಾವು. ಎಲ್ಲರೂ ಕೂಡ ಫೋಟೋಸ್ ಎಲ್ಲನೂ ತೆಗೆಸ್ಕೊಂಡು ಫ್ಯಾಮಿಲಿ ಜೊತೆ ಆಗಿರ್ಬೋದು, ಗ್ರೂಪಲ್ಲಾಗಿರ್ಬೋದು, ಎಲ್ಲ ಫೋಟೋಸ್ನೂ ತೊಗೊಂಡು ನಾವು ರೂಮಿಗೆ ಬಂದ್ವಿ. ಬಂದು ಸ್ವಲ್ಪ ಹೊತ್ತು ಎಲ್ಲರೂ ಕೂಡ ರೆಸ್ಟ್ ಮಾಡಿ ಅದಾಗಿದ್ಮೇಲೆ ನಾನು ಆವಾಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ, ನಮ್ಮ ಗ್ರೂಪಲ್ಲಿ ಒಂದು ಫ್ಯಾಮಿಲಿಯವ್ರದ್ದು ಆ್ಯನಿವರ್ಸರಿ ಇತ್ತು ಅವತ್ತು. ಹಂಗಾಗಿ ಅವರು ಸರ್ಪ್ರೈಸ್ ಆಗಿ ಹೋಗಿ ಕೇಕ್ ತೊಗೊಂಡು ಬಂದಿದ್ರು. ಅವರಿಗೂ ಕೂಡ ತುಂಬಾ ಖುಷಿ ಆಯಿತು. ಆ್ಯನಿವರ್ಸರಿ ದಿನವೇ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ ಅದೊಂಥರ ಅದೃಷ್ಟ ಅಂತಲೇ ಹೇಳ್ಬೋದು. ಕೇಕ್ ಎಲ್ಲ ಕಟ್ ಮಾಡಿಸಿದ್ದಾದಮೇಲೆ ಎಲ್ಲರೂ ಕೂಡ ಕೇಕ್ನ ತಿನ್ನಿಸಿದ್ವಿ. ಜೊತೆಗೆ ಅವ್ರಿಗೆ ಒಬ್ಳು ಮಗಳು ಕೂಡ ಇದ್ದಾಳೆ. ಅವರಿಗೆ ಕೇಕ್ ಕಟ್ ಮಾಡಿಸೋ ಟೈಮಿಗೆ ಕರೆಕ್ಟಾಗಿ ಅವಳು ನಿದ್ದೆ ಮಾಡಿಬಿಟ್ಟಿದ್ಲು. ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅವರಿಬ್ಬರೇ ಕೇಕ್ ಕಟ್ ಮಾಡಿದರು. ಕೇಕ್ ಎಲ್ಲ ಕಟ್ ಮಾಡಿದ್ದಾದಮೇಲೆ ನಾವು ಕೂಡ ಕೇಕ್ ಎಲ್ಲ ತಿಂದ್ವಿ. ಅದ್ರ ಜೊತೆಗೆ ಚಿಪ್ಸ್ ಎಲ್ಲ ತಂದಿದ್ರು, ಅದನ್ನೆಲ್ಲನೂ ತಿಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಕುಂತಿದ್ವಿ. ಅದಾಗಿದ್ಮೇಲೆ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಹೊರಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಏನಾಯಿತು ಅಂತಂದರೆ ನಾವು ಅಂದ್ಕೊಂಡ್ವಿ ಬಂದಿದ್ದೀವಲ್ಲ, ಅಪರೂಪಕ್ಕೆ ಬಂದಿದ್ದೀವಿ, ಹೊರಗಡೆ ಬೇರೆ ಎಲ್ಲ ಜಾಗಗಳನ್ನೂ ಕೂಡ ನೋಡೋಣ ಅಂದ್ಕೊಂಡ್ವಿ. ಬಟ್ ಇವರು ಗಂಡಸ್ರಂತೂ ಇಲ್ಲ, ಬೇಡ ಬಿಸಿಲಿದೆ, ತುಂಬ ರೆಸ್ಟ್ ಮಾಡಿ ಅಂತ ಇದ್ರು. ಇಲ್ಲ, ನಾವು ಹೋಗಲೇಬೇಕು, ಬಂದಿದ್ದೀವಲ್ಲ ಅಂದ್ಕೊಂಡು ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ. ಅವರಂತೂ ಕೊನೆಗೆ ಮನ್ಸು ಮಾಡಿ ಒಂದು 4 ಗಂಟೆ ಹಂಗೆ ಆಯಿತು ಹೋಗೋಣ ಅಂತ ಅಂದ್ಕೊಂಡ್ರು. ಹಾಗೆ ಅಲ್ಲೇ ಕೂಡ ಕೂತಿ ಇದ್ದು. ನಾವಂತೂ ಒಳಗಡೆ ಬರ್ತಾಯಿದ್ರೆ ಕೇಕ್ ಎತ್ಕೊಳ್ಳೋಕ್ಕೆ ಬರ್ತಾಯಿದ್ದೋ ಅವು. ಸೊ ಅದಾಗಿದ್ಮೇಲೆ ಜ್ಯೂಸ್ ಎಲ್ಲ ಕುಡಿದು ಕೇಕ್ ಎಲ್ಲ ತಿಂದು ಮತ್ತೆ ನಾವು ಫ್ರೆಶ್ ಅಪ್ ಆಗಿದ್ದೀವಿ. ಅಷ್ಟೊತ್ತಿಗಾಗಲೇ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂತಂದರೆ ಒಟ್ಟಿಗೆ ರೂಮ್ನ ವೆಕೇಟ್ ಮಾಡಿಕೊಂಡು ಬೇರೆ ಎಲ್ಲ ಜಾಗಗಳನ್ನೂ ಕೂಡ ನೋಡಿಕೊಂಡು ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗಾಗಿನೇ ನಾವು ಆನಂದ್ಗೆ ಹೇಳಿದ್ದೆ ನಾನು ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋ ತೊಗೊಳಕ್ಕೆ ಅಂತ ಬಂದ್ವಿ. ಹಾಗೆ ಯಕ್ಷಿತ್ ಕೂಡ ಇದನ್ನು ಬಿಡ್ದೇ ತಗೊಂಡ ಬೇಕು ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ಅದನ್ನು ತೊಗೊಟ್ವಿ. ಅವನಿಗೆ ಅದನ್ನು ತೊಗೊಟ್ಟಿದ್ದು ನೋಡಿ ಇನ್ನಿಬ್ಬರು ಮಕ್ಕಳಿದ್ರಲ್ಲ ಅವರು ಕೂಡ ಹೋಗಿ ತೆಗೆಸ್ಕೊಂಡು ಬಂದರು. ನಾವು ಇನ್ನೇನೋ ರೆಡಿಯಾಗಿ ರೂಮ್ನೆಲ್ಲ ಖಾಲಿ ಮಾಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನಂದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇವಾಗ ಹೊರಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ ಎಲ್ಲರೂ ಕೂಡ ಹೋಗೋದಕ್ಕೆ. ಬೆಳಗ್ಗೆ ನಮ್ಮನ್ನು ಕರ್ಕೊಂಡು ಬಂದಿದ್ರಲ್ಲ ಅದೇ ಆಟೋ ಡ್ರೈವರ್ಗೆ ಹೇಳಿದ್ವಿ ನಾವು. ಅವರೇ ಹೇಳಿದರು ಸಂಜೆ ಏನಾದರೂ ಈ ಥರ ಸೈಟ್ ಸೀಯಿಂಗ್ ಇದೆ ಹೋಗ್ತೀನಿ ಅಂತಂದರೆ ಹೇಳಿ ಕಾಲ್ ಮಾಡಿ ಅಂತ ಅಂದ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿದ್ರು. ಅವರಿಗೇನೆ ಹೇಳಿಬಿಟ್ಟು ಇವಾಗ ನಾವು ಹೋಗ್ತಾ ಇದ್ದೀವಿ. ಆನ್ ದಿ ವೇ ಹೋಗ್ತಾನೆ ಇಲ್ಲಿ ಒಂದು ಅಭಯ ಆಂಜನೇಯ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಹೋಗೋಣ ಫಸ್ಟು ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮಂತ್ರಾಲಯದಿಂದ ಹತ್ರನೇ ಇರೋದು, ಜಾಸ್ತಿ ದೂರ ಏನೂ ಇಲ್ಲ. ಹಂಗಾಗಿ ಹೋಗ್ತಾನೆ ಇದನ್ನು ಫಸ್ಟು ನೋಡಿಕೊಂಡು ಆಮೇಲೆ ಬೇರೆ ಜಾಗಗಳಿಗೆ ಹೋಗೋಣ
ಅಂತ ಅಂದ್ಬಿಟ್ಟು ಹೋದ್ವಿ. ಇಷ್ಟೊತ್ತಿಗಾಗಲೇ ವೆದರ್ ಸ್ವಲ್ಪ ಚೇಂಜ್ ಆಗಿತ್ತು, ಬಿಸಿಲು ಕೂಡ ಕಡಿಮೆ ಆಗಿತ್ತು. ನಮಗೆ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಯಿತು ಯಾವ ಥರ ಅಂತ ಮುಂದೆ ವ್ಲಾಗ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿಗೆ ಬಂದ್ವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ, ಅಭಯ ಆಂಜನೇಯ ದೇವಸ್ಥಾನ ಅಂತ ಅಂದ್ಬಿಟ್ಟು. ಇಲ್ಲಿ ಫೋಟೋಸ್ ಎಲ್ಲನೂ ತೊಗೊಂಡು ಹಾಗೆ ಒಳಗಡೆ ಎಲ್ಲ ಯಾವ ಥರ ಇದೆ ಏನು ಅಂತ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ದೇವಸ್ಥಾನ ಎಲ್ಲ ನೋಡಿಕೊಂಡು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನ ಬಂದು ಮಂತ್ರಾಲಯದಿಂದ ಸ್ವಲ್ಪ ದೂರ ಅಂತಲೇ ಹೇಳ್ಬೋದು. ಒಂದು ಅರ್ಧ ಗಂಟೆ ಆದರೂ ಜರ್ನಿ ಆಗುತ್ತೆ. ನಮಗೆ ಹೋಗ್ತಾ ಹೋಗ್ತಾ ವೆದರ್ ಚೇಂಜ್ ಆಗಿದ್ದರಿಂದ ಮಳೆಗೆ ಸಿಕ್ಕಾಕೊಂತೀವಿ ಅನ್ನೋ ಭಯ ಕೂಡ ಇತ್ತು. ಹಾಗೆ ಇಲ್ಲಿ ಹೋಗ್ತಾ ಒಂದು ಬ್ರಿಡ್ಜ್ ಕೂಡ ಇತ್ತು. ಹೊಳೆನಲ್ಲೇನು ಅಷ್ಟು ನೀರು ಇರಲಿಲ್ಲ. ಚೆನ್ನಾಗಿ ಕಟ್ಟಿದ್ದಾರೆ ಇದೊಂಥರ ಅಂತ ಅನ್ನಿಸ್ತಾ ಇತ್ತು. ಫುಲ್ಲು ಕವರ್ಡಾಗಿ ಏನೋ ಮಾಡಿದರು, ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನಾನು ಅದನ್ನು ಕ್ಲಿಪ್ಪಿಂಗ್ ಕೂಡ ತಗೊಂಡೆ. ಇನ್ನೊಂದು ಹೇಳಬೇಕು ಅಂತಂದರೆ ಈ ಕಡೆ ಮನೆಗಳು ಅಷ್ಟೇ ನನಗಂತೂ ಹೆಂಗಪ್ಪ ಇರ್ತಾರೆ ಈ ಥರದ್ದು ಮನೆಗಳಲ್ಲಿ ಅಂತ ಅನ್ನಿಸ್ತು. ಬಟ್ ಚಿಕ್ಕದಾಗಿದ್ರೂ ಕೂಡ ಚೊಕ್ಕದಾಗಿ ನೀಟಾಗಿ ಇಟ್ಕೋಬೋದು ಅನ್ನೋ ಮಾತು ಕೂಡ ನನಗೆ ನೆನಪಾಯಿತು. ಪುಟ್ಟ ಪುಟ್ಟ ಮನೆಗಳೇನೆ ಎಲ್ಲ ಕಡೆ ನೋಡಿದರೆ, ಹಾಗೆ ಎಲ್ಲೋ ಒಂದೊಂದು ಕಡೆ ಮಾಮೂಲಿ ಯಾವ ಥರ ಅಂತಂದರೆ RCC ಮನೆಗಳನ್ನ ಕಟ್ಟಿದ್ದಾರೆ. ಬಟ್ ಕಟ್ಟಿದ್ರೂ ಯಾವ ಥರ ಕಟ್ಟಿದ್ದಾರೆ ಅಂತಂದರೆ ಕೆಳಗಡೆ ಬೇಸ್ಮೆಂಟ್ ಏನಿದೆಯೋ ಅದನ್ನು ಬಿಟ್ಬಿಟ್ಟು ಮೇಲ್ಗಡೆಗೆ ಮನೇನ ಕಟ್ಕೊಂಡಿದ್ದಾರೆ. ಏನಕ್ಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ಆ ಥರ ಎಲ್ಲ ಮನೆಗಳ ಕಟ್ಟಿದ್ರು. ನಾವು ಕೂಡ ಅದನ್ನೇ ಮಾತಾಡ್ಕೊತಾ ಇದ್ವಿ, ಏನಕ್ಕೆ ಈ ಥರ ಮನೆಗಳನ್ನ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನಮ್ಗೆ ಅಷ್ಟಾಗಿ ಗೊತ್ತಾಗಲಿಲ್ಲ ಯಾಕೆ ಅಂತ. ಯಕ್ಷಿತ್ ಆಟ ಆಡೋದಕ್ಕೆ ತೆಗೆಸ್ಕೊಂಡಿದ್ನಲ್ಲ ಅದನ್ನು ಬರೋ ತನಕನೂ ಕೂಡ ಬಿಡಲಿಲ್ಲ ಅವನು ಹಿಡ್ಕೊಂಡವನು. ಹೋಗ್ತಾ ಹೋಗ್ತಾ ವೆದರು ಈ ಥರ ಚೇಂಜ್ ಆಯಿತು. ಆನಂದ್ ಹೇಳ್ತಾ ಇದ್ದಾರೆ ಆಟೋ ಡ್ರೈವರಿಗೆ, ಇಲ್ಲ ಮಳೆ ಬರಂಗಿದೆ ವಾಪಸ್ ಹೊರಟೋಗೋಣ ಅಂತ. ಆ ಡ್ರೈವರ್ ಇಲ್ಲ ಎಂಥ ಮಳೆ ಬರುತ್ತೆ ಬನ್ನಿ ಅಂತಂದರು. ನಾವು ದೇವಸ್ಥಾನದ ಹತ್ರ ಬಂದ್ವಿ, ಲಗೇಜ್ ಎಲ್ಲನೂ ಕೂಡ ಮೇಲೆ ಹಾಕಿದ್ವಿ. ಇನ್ ಕೇಸ್ ಏನಾದರೂ ಮಳೆ ಬಂದರೆ ಅವ್ರು ಹೇಳಿದರು ಡ್ರೈವರು, ಇಲ್ಲ ನಾನು ಒಳಗಡೆ ಎಲ್ಲನೂ ಸೇಫಾಗಿ ಎತ್ತಿಡ್ತೀನಿ ಹೋಗಿ ಬನ್ನಿ ಅಂತ ಹೇಳಿದ್ರು. ನಾವು ಕರೆಕ್ಟಾಗಿ ಒಳಗಡೆ ಹೋಗೋದಕ್ಕೂ ಮಳೆ ಸ್ಟಾರ್ಟ್ ಆಯಿತು. ಪಂಚಮುಖಿ ಆಂಜನೇಯನ ದೇವಸ್ಥಾನ ಅಂತಾರೆ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು, ದರ್ಶನ ಕೂಡ ಅಷ್ಟೇ ಚೆನ್ನಾಗಾಯಿತು. ಇಲ್ಲೂ ಅಷ್ಟೇ ಜನ ತುಂಬ ರಶ್ ಇರ್ತಾರೆ. ಮಂತ್ರಾಲಯದಿಂದ ಬರೋರು ಪ್ರತಿಯೊಬ್ಬರು ಕೂಡ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ಎಷ್ಟು ಮಳೆ ಅಂತಂದರೆ ಸಿಕ್ಕಾಪಟ್ಟೆ ಮಳೆ. ನಿಜವಾಗ್ಲೂ ನಾವು ಹೋಗ್ತೀವಾ ಇಲ್ವಾ ಅನ್ನೋದು ಕೂಡ ಡೌಟ್ ಆಗಿಬಿಟ್ಟಿತ್ತು ನಮಗೆ, ಅಷ್ಟು ಮಳೆ. ನಾವು ಅವ್ರನ್ನ ರೇಗಿಸ್ತಾ ಇದ್ವಿ ಗಂಡಸರನ್ನೆಲ್ಲರನ್ನೂ ಕೂಡ, ನೀವು ಹೋಗಬೇಕೋ ಬೇಡವೋ ಅಂತ ಮನ್ಸು ಮಾಡಿ ಬಂದ್ರಲ್ವಾ ಅದಕ್ಕೆ ಮಳೆ ಬಂದಿರೋದು ಅಂತ ಹೇಳಿ. ಅಷ್ಟು ಮಳೆ. ನಮಗಂತೂ ಕರೆಕ್ಟಾಗಿ 7:15 ಟ್ರೈನ್ ಇದ್ದಿದ್ದು. ಆ ಟೈಮ್ ಕರೆಕ್ಟಾಗಿ ಹೋಗ್ತೀವಾ ಇಲ್ವಾ ಅನ್ನೋದೇ ಡೌಟ್ ಆಗಿತ್ತು ನಮಗೆ. ನಮ್ಮ ಅದೃಷ್ಟಕ್ಕೆ ಏನಾಯಿತು ಅಂತಂದರೆ ಟ್ರೈನು ಲೇಟ್ ಇತ್ತು, ಇನ್ನೂ ಮಳೆ ಬರ್ತಾನೆ ಇತ್ತು. ಹಾಗಾದ್ರೂ ಕೂಡ ನಾವು ಆಟೋ ಹೊತ್ಕೊಂಡು ಬಂದ್ವಿ. ಇವರು ನಾವು ವಿಡಿಯೋ ಎಲ್ಲ ಮಾಡ್ತಾ ಇರೋದು ನೋಡಿ ರೇಗಿಸ್ತಾ ಇದ್ರು, ಮದುವೆ ಆಗಿ ಮಕ್ಕಳಾದ್ರೂ ಮಕ್ಳ ಥರ ಆಡ್ತಾರೆ ಇವರು ಅಂತ. ನಮ್ಗೆ ಏನಪ್ಪ ಅಂತಂದರೆ ಎಲ್ಲಾದರೂ ಹೋದರೆ ಖುಷಿಯಾಗಿ ಎಂಜಾಯ್ ಮಾಡಬೇಕು ಅನ್ನೋದೊಂದು ಥಾಟ್ ನಮಗೆ, ನಮ್ಮ ಲೇಡೀಸ್ಗಳಿಗೆಲ್ರಿಗೂ ಕೂಡ. ಅದಕ್ಕೆ ಅವರು ಆ ಥರ ರೇಗಿಸ್ತಾ ಇದ್ರು. ತುಂಬಾ ಖುಷಿಯಾಯಿತು. ಈ ಥರ ಒಂದೊಂದೇ ಫ್ಯಾಮಿಲಿ ಹೋಗೋದಕ್ಕಿಂತ ಈ ಥರ 3-4 ಫ್ಯಾಮಿಲಿ ಜೊತೇಲಿ ಹೋದ್ರಂತೂ ತುಂಬಾ ಎಂಜಾಯ್ ಮಾಡ್ತೀರಾ, ಖುಷಿ ಪಡ್ತೀರಾ. ಅದಾಗಿದ್ಮೇಲೆ ನಾವು ಸ್ವಲ್ಪ ಮಳೆ ನಿಂತಿತ್ತು, ಆಟೋನ ನಿಲ್ಲಿಸಿ ಆ ಚಳಿಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಎಲ್ರಿಗೂ ಕೂಡ. ಅಲ್ಲೇ ನಿಂತು ಎಲ್ಲರೂ ಕೂಡ ಟೀ ಕುಡ್ಕೊಂಡು ಹಾಗೆ ನೈಟ್ ಊಟಕ್ಕೆ ಅಂತ ಅಂದ್ಬಿಟ್ಟು ಇಡ್ಲಿನ ಪಾರ್ಸಲ್ ತೊಗೊಂಡು ಫೈನಲಿ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಸುಮಾರು ಒಂದು 7:45 ಆಗಿತ್ತು ಅನಿಸುತ್ತೆ. ನಮಗೆ ಟ್ರೈನ್ ಇದ್ದಿದ್ದು 8:00, 1 ಅವರ್ ಲೇಟ್ ಆಯಿತು ಟ್ರೈನು. ನಿಜವಾಗ್ಲೂ ಕೂಡ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತಂದರೆ ಎಲ್ಲರೂ ಫ್ಯಾಮಿಲಿನೂ ಹೋಗಿ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಸಿಕ್ಕಾಪಟ್ಟೆ ಖುಷಿ ಪಟ್ವಿ. ಇಲ್ಲಿಂದ ನಾವು ಆಟೋ ಇಳ್ಕೊಂಡು ರೈಲ್ವೆ ಸ್ಟೇಷನಿಗೆ ಬಂದ್ವಿ. ರೈಲ್ವೆ ಸ್ಟೇಷನಿಗೆ ಬಂದರೆ ಜನ ಸಾಗರ, ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಅಂದ್ಕೊಂಡ್ವಿ ಎಲ್ಲ ಬೆಂಗಳೂರಿಗೆ ಬರೋರೆ ಅಂತ. ಬಟ್ ಬೇರೆ ಬೇರೆ ಕಡೆ ಹೋಗೋರು ಕೂಡ ಇದ್ದರು. ಅಲ್ಲೇ ಕೆಲವರೆಲ್ಲ ಮಲಗಿದ್ರು, ಮತ್ತು ಊಟ ಎಲ್ಲನೂ ಮಾಡ್ತಾಯಿದ್ರು. ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಕೂಡ ಟ್ರೈನಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಟ್ರೈನ್ ಲೇಟ್ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ನಾವು ಕೂಡ ಅಲ್ಲೇ ಕುಂತಿದ್ವಿ. ಮತ್ತು ನಾವೆಲ್ಲರೂ ಕೂಡ ಟ್ರೈನಿಗೆ ಹತ್ತಿದ ಮೇಲೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಬಿಕಾಸ್ ನಮಗೆ ತುಂಬಾ ಬೇಜಾರಾಯಿತು. ಆ ಕಡೆಯಿಂದ ಬರಬೇಕಂದ್ರೆ
ಏನಂತಂದರೆ ಎಲ್ರಿಗೂ ಕೂಡ ಒಂದೇ ಕಡೆ ಸೀಟ್ ಸಿಕ್ಕಿತ್ತು. ಬಟ್ ಈ ಕಡೆಯಿಂದ ಹೋಗಬೇಕಂದ್ರೆ ಎಲ್ಲರೂ ಕೂಡ ಒಂದೊಂದು ಕಡೆ ದಿಕ್ಕಾಪಾಲಾಗೋಗಿದ್ವಿ ಅಂತಲೇ ಹೇಳ್ಬೋದು. ಅಷ್ಟು ಬೇಜಾರಾಯಿತು ನಮಗಂತೂ. ಹಂಗಾಗಿ ನನಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಇವತ್ತಿಗೆ ನನ್ನ ವ್ಲಾಗ್ ಮುಗಿದಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ವ್ಲಾಗ್ ಹೇಗೆ ಅನ್ನಿಸ್ತು ಅಂತಲೂ ಕೂಡ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಬಾಯ್.